ಆರ್ ಸಿ ಬಿ ಫ್ಯಾನ್ಸ್ಗೆ ಇಂಥ ಒಂದು ಅಪ್ಡೇಟ್ ನ ಕೊಡ್ತೀನಿ. ಈ ಒಂದು ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿಲ್ಲಪ್ಪ ಅಂದ್ರೆ ಈಗಲೇ ಚಾನಲ್ಗೆ ಅನ್ಸಬ್ಸ್ಕ್ರೈಬ್ ಮಾಡಿ ಕಿತ್ತಿ ಒಗೆದು ಬಿಡಿ. ಆದ್ರೆ ಇಷ್ಟ ಆಯ್ತಪ್ಪ ಅಂದ್ರೆ ಕೇವಲ ಒಂದೇ ಒಂದು ಲೈಕ್ ಮಾಡಿ ಮತ್ತು ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ ಆರ್ ಸಿ ಬಿಯ ಪ್ರತಿಯೊಂದು ಅಪ್ಡೇಟ್ ನ ಪ್ರತಿದಿನ ಶೇರ್ ಮಾಡ್ತಾ ಇರ್ತೀನಿ. ಮಿನಿ ಆಕ್ಷನ್ ಬರ್ತಾ ಇದೆ, ಸಾಕಷ್ಟು ಇನ್ಫಾರ್ಮೇಶನ್ ಮತ್ತು ಅಪ್ಡೇಟ್ಸ್ ಬರ್ತಾ ಇದಾವೆ. ಅವೆಲ್ಲ ಮಿಸ್ ಮಾಡಬಾರ್ದಪ್ಪ ಅಂದ್ರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಮತ್ತು ಟೆಲಿಗ್ರಾಮ್ ಚಾನಲ್ಗೆ ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಈಗಲೇ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಜಾಯ್ನ್ ಆಗಿ. ಯಾಕೆಂದ್ರೆ ಯೂಟ್ಯೂಬ್ಗಿಂತ ಅಲ್ಲಿ ಫಾಸ್ಟ್ ಆಗಿ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಸೊ ಈಗಲೇ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಆಗಲಿ ಮತ್ತು ಪ್ರತಿಯೊಬ್ಬ IPL ಫ್ಯಾನ್ಸ್ ಆಗಲಿ ಈಗಲೇ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಬೇಗ ಬೇಗ ಜಾಯ್ನ್ ಆಗಿ. ಏನಪ್ಪ ಆರ್ ಸಿ ಬಿಗೆ ಗುಡ್ ನ್ಯೂಸ್ ಅಂತ ಕೇಳಿದ್ರೆ, ಲಾಸ್ಟ್ ಕೆಲವು ದಿನದಿಂದ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಆರ್ ಸಿ ಬಿಯ ಕ್ಯಾಪ್ಟನ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ಲೇಯರು ಆಲ್ಸೆಟ್ ಬರೋಬ್ಬರಿ 4 ತಿಂಗಳ ಕ್ರಿಕೆಟ್ ಇಂದ ಔಟ್ ಆಗಿದ್ದಾರೆ ಇಂಜುರಿ ಸಮಸ್ಯೆಯಿಂದ ಸಾಕಷ್ಟು ರಿಪೋರ್ಟ್ಸ್ ಬಂದಿದ್ದು. ಸೊ ಈಗ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬರ್ತಾ ಇದೆ. ಈ ಒಂದು ಅಪ್ಡೇಟ್ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ಗೆ ಖುಷಿ ಕೊಡುವಂತಹ ಅಪ್ಡೇಟ್. ಏನಪ್ಪಾ ಅಂದ್ರೆ ಲೇಟೆಸ್ಟ್ ರಿಪೋರ್ಟ್ ನ ಪ್ರಕಾರ ಆರ್ ಸಿ ಬಿಯ ಕ್ಯಾಪ್ಟನ್ ರಜಾತ್ ಪಡಿದರ್ ಇಂಜುರಿಯಿಂದ ರಿಕವರ್ ಆಗಿದ್ದಾರೆ ಮತ್ತು ಆಲ್ ಸೆಟ್. ಸಯ್ಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ ಮಧ್ಯಪ್ರದೇಶದ ಪರ ರಜಾತ್ ಪಡಿದರು ಆಲ್ ಸೆಟ್ ಗ್ರೌಂಡ್ ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಯಾವಾಗಪ್ಪ ಅಂದ್ರೆ ಸಂಡೇ ದಿನ. ಸೊ ಆ ಒಂದು ಸಂಡೇ ದಿನ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ರಜಾತ್ ಪಡಿದರ ಬ್ಯಾಟಿಂಗ್ ಗೋಸ್ಕರ ಕಾಯ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಗೆಟ್ ರೆಡಿ. ಸಂಡೇ ದಿನ ರಜಾತ್ ಪಡಿದರ್ ಆಲ್ ಸೆಟ್ ಕ್ರಿಕೆಟ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಕಾಂಟ್ ವೇಟ್ ಆ ಒಂದು ಮ್ಯಾಚ್ ಅಲ್ಲಿ ರಜಾತ್ ಪಡಿದರ್ ಯಾವ ರೀತಿ ಸ್ಕೋರ್ ಮಾಡ್ತಾರೆ, ಯಾವ ರೀತಿ ಬ್ಯಾಟಿಂಗ್ ಮಾಡ್ತಾ ವೇಟ್ ಮಾಡಮ್ಮ. ಇದು ಸದ್ಯ ಇರುವಂತಹ ಆರ್ ಸಿ ಬಿಗೆ ಗುಡ್ ನ್ಯೂಸ್. ರಜಾತ್ ಪಡಿದರ್ ಬ್ಯಾಕ್ ಆಯ್ತು ಅಂದ್ರೆ ಅದು ಮಾತ್ರ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ಗೆ ಗ್ರೇಟ್ ನ್ಯೂಸ್. ಸೊ ಭಯ ಪಡುವಂತಹ ಅವಶ್ಯಕತೆ ಇಲ್ಲ, ರಜಾತ್ ಇಂಜುರಿಯಿಂದ ರಿಕವರ್ ಆಗಿದ್ದಾರೆ. ಈಗ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಪ್ಪಾ ಅಂತ ಕೇಳಿದ್ರೆ, ಸೊ ಹೌದು ನಾನು ಗುಡ್ ನ್ಯೂಸ್ ಬಗ್ಗೆ ಹೇಳಿದ್ದೀನಿ, ಬ್ಯಾಡ್ ನ್ಯೂಸ್ ಕೂಡ ಇದೆ ಗುರು. ಏನಪ್ಪಾ ಅಂದ್ರೆ ಲಾಸ್ಟ್ IPL 2025 ಅಲ್ಲಿ ಆರ್ ಸಿ ಬಿ ಚಾಂಪಿಯನ್ ಆಗಿದೆ ಅಂದ್ರೆ ಅದಕ್ಕೆ ಒನ್ ಆಫ್ ದಿ ಮೇನ್ ಪಿಲ್ಲರ್ ಜಾಶ್ ಹೆಜ್ಲುಡರ ಸೂಪರ್ ಪರ್ಫಾರ್ಮೆನ್ಸ್. ಆದ್ರೆ ಈಗ ಜಾಶ್ ಹೆಜ್ಲುಡ್ ಅಗೇನ್ ಅಂಡ್ ಇಂಜುರಿ ಆಗ್ತಾ ಇದೆ. ಫಸ್ಟ್ ದಿ ಆಶಸ್ ಮ್ಯಾಚ್ ಅಲ್ಲಿ ಆಸ್ಟ್ರೇಲಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ ಟೆಸ್ಟ್ ಮ್ಯಾಚ್ ಅಲ್ಲಿ ಇಂಜುರಿಯಿಂದ ರೂಲ್ಡ್ ಔಟ್ ಆಗಿದ್ರು. ಈಗ ಅಗೇನ್ ಸೆಕೆಂಡ್ ಮ್ಯಾಚ್ ಇಂದ ಅಗೇನ್ ಇಂಜುರಿ ಸಮಸ್ಯೆಯಿಂದ ರೂಲ್ಡ್ ಔಟ್ ಆಗಿದ್ದಾರೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಹೆಜ್ಲುಡ್ ಪದೇ ಪದೇ ಇಂಜುರಿ ಆಗ್ತಾ ಇದೆ. ಸೊ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇವರಿಗೆ ಪ್ಲಾನ್ ಬಿ ನ ಸೆಟ್ ಮಾಡಲೇಬೇಕಾಗುತ್ತೆ. ಮಿನಿ ಆಕ್ಷನ್ ಬರ್ತದೆ. ಮಿನಿ ಆಕ್ಷನ್ ಅಲ್ಲಿ ಯಾವುದೇ ರೀತಿಯಾದ ರಿಸ್ಕ್ ತಗೊಳ್ಳೇಬಾರದು. ಯಾಕಂದ್ರೆ ಹೆಜ್ಲುಡ್ಗೆ ಒಂದು ಪರ್ಫೆಕ್ಟ್ ಬ್ಯಾಕಪ್ ಪ್ಲೇಯರ್ ನ ಬೈ ಮಾಡಲೇಬೇಕು. ದೇರ್ ಇಸ್ ನೋ ಅದರ್ ಆಪ್ಷನ್. ಸೊ ದಯವಿಟ್ಟು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ಒಂದೇ ಒಂದು ರಿಕ್ವೆಸ್ಟ್, ಆ ಒಂದು ಮಿನಿ ಆಕ್ಷನ್ ಒಂದು ಕ್ವಾಲಿಟಿ ಬಾಲರ್ಗೆ ನೀವು ಪಿಕ್ ಮಾಡಲೇಬೇಕು ಗುರು. ಏನ್ ಮಾಡ್ತಾರೆ ಗೊತ್ತಿಲ್ಲ. ಸೊ ಹಾಗಾದ್ರೆ ಆ ಒಂದು ಮಿನಿ ಆಕ್ಷನ್ ಯಾರಿದ್ದಾರೆ ಗುರು? ಹೆಜ್ಲುಡ್ಗೆ ಒಂದು ಬ್ಯಾಕಪ್ ಪ್ಲೇಯರು. ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಕಮೆಂಟ್ ಮಾಡಿ ನೋಡಮ್ಮ, ಯಾರೆಲ್ಲ ಆರ್ ಸಿ ಬಿ ಫ್ಯಾನ್ಸ್ ಹೆಜ್ಲುಡ್ಗೆ ಒಂದು ಬ್ಯಾಕಪ್ ಪ್ಲೇಯರ್ಗೆ ಯಾವ ಬಾಲರ್ ಪ್ರಿಫರೆನ್ಸ್ ಮಾಡ್ತಾರೆ ಅಂತ ಹೇಳಿ ಬೇಗ ಬೇಗ ಕಮೆಂಟ್ಸ್ ಮಾಡಿ. ಹೆಜ್ಲುಡ್ ಬೇಗನೆ ರಿಕವರ್ ಆಗಲಿ ಗುರು, ಆಗಲೇಬೇಕಾಗುತ್ತೆ. ಒಂದು ಕ್ವಾಲಿಟಿ ಬಾಲರು ಮ್ಯಾಚನ್ನು ಆಡಲೇಬೇಕು. ಸೊ ಮುಂದೆ T20 ವರ್ಲ್ಡ್ ಕಪ್ ಬರ್ತಾ ಇದೆ. ಸೊ ಸಾಕಷ್ಟು ಮ್ಯಾಚ್ ಇದಾವೆ ಆಸ್ಟ್ರೇಲಿಯಾದಲ್ಲಿ. ಸೊ ಬೇಗ ರಿಕವರ್ ಆದ್ರಪ್ಪ ಅಂದ್ರೆ ಒಂದು ಫಾರ್ಮ್ ಇಂದ ಬಂದ್ರೆ ಡೆಫಿನೆಟ್ ಆಗಿ ಆರ್ ಸಿ ಬಿಗೆ ಅದು ಪ್ಲಸ್ ಆಗುತ್ತೆ. ಬಟ್ ನೋಡಮ್ಮ, ಸದ್ಯ ಇರುವಂತಹ ಅಪ್ಡೇಟು ಹೆಜ್ಲುಡ್ ಮತ್ತೆ ಇಂಜುರಿ ಆಗಿದೆ ಸೆಕೆಂಡ್ ಟೆಸ್ಟ್ ಇಂದ, ಮತ್ತೆ ಅವರು ರೂಲ್ಡ್ ಔಟ್ ಆಗಿದ್ದಾರೆ ಅಂತೇಳಿ ಒಂದು ಹ್ಯೂಜ್ ಅಪ್ಡೇಟ್ ಇದೆ. ಸೊ ಈ ಒಂದು ಅಪ್ಡೇಟ್ಗಿಂತ ನಮಗೆ ಅಲ್ಲಿ ರಜಾತ್ ಪಡಿದರ್ ಬ್ಯಾಕ್ ಆಗಿರುತ್ತೆ, ಅದು ನಮಗೆ ಗ್ರೇಟ್ ನ್ಯೂಸ್. ಇದು ಸದ್ಯ ಇರುವಂತಹ ಆರ್ ಸಿ ಬಿ ಅಪ್ಡೇಟ್ಸ್. ಸೊ ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ, ನಿಮ್ಮೆಲ್ಲ ಡೌಟ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.